ಕೋಲಾರಿನ ಚಿನ್ನದ ಗಣಿಗಳಿದ್ದಾರೆ. ಎಲ್ಲ ನಮ್ಮ ಜನತೆ, ಕೋಲಾರಿನ ಜನತೆಯೇ ಚಿನ್ನದ. ಖುಷಿ ಆಗುತ್ತೆ, ಯಾಕಂತ ಅಂದ್ರೆ DMR ಅವರ ತಂದೆ ತಾಯಿಯ ಹೆಸರಿನಲ್ಲಿ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ಅಷ್ಟೇ ಅಲ್ಲದೆ ಬರ್ತಾರೆ ನಮ್ಮ ದೇವರಾಜ್ ಸರ್ಗೆ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾ ಇದೀಗ ಮೊದಲ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಸಮಯ. ನಿಮಗೋಸ್ಕರ ನಮ್ಮ ನಟರಾಜ್ ಎಂಟರ್ಟೈನರ್ ಸಾಕಷ್ಟು ಹಾಡುಗಳನ್ನ ಹಾಡಿ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತವರು. ಜೋರಾದ ಚಪ್ಪಾಳೆ ಮಾಡಿ ಫಾರ್ ಪುಷ್ಪ ಆರಾಧ್ಯ. ಕೇಳುತ್ತಿಲ್ಲ ಚಪ್ಪಾಳೆ, ಚಪ್ಪಾಳೆ ಜೋರಾಗಿ ಬಂದ್ರೆ ಮಾತ್ರನೇ ಅವ್ರು ಸ್ಟೇಜ್ ಮೇಲೆ ಬರೋದು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಲ್ಲಿ ದರ್ಶನ ಇದ್ದೀರಾ? ಇಷ್ಟೆಲ್ಲ ಸೌಂಡು ಇನ್ನು ಜೋರಾಗಿ. ಕಣ್ಣು ಹೊಡೆಯಾಕ ಮೊನ್ನೆ ಕಲಿತಾನಿ ಜಾಸ್ತಿ ಬೆಲ್ಲನೇ ಇರಲಿ, ಸಿಹಿಯಾದ ಮನಸ್ಸುಗಳಿಗೆ ಸಿಹಿನೇ ಜಾಸ್ತಿ ಇರಲಿ ಅಂತ ಆಚರಿಸ್ತೀವಿ. ಹ್ಯಾಪಿ ಯುಗಾದಿ ಎಲ್ರಿಗೂ. ಇದು ಆಕ್ಚುಲಿ ನನ್ನ ಮೊದಲ ಯುಗಾದಿ, ಜೀವನದಲ್ಲ, ಈ ವರ್ಷ ಅಂದ್ರೆ ನನ್ನ ಮದುವೆ ಆದ ಮೊದಲ ಯುಗಾದಿ. ಮಧ್ಯಾಹ್ನ ಯುಗಾದಿ ಊಟ ಮಾಡಿದ ತಕ್ಷಣ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬರೋದಕ್ಕೆ ನಮ್ಗೆ ಇಲ್ಲ ಅಂತ ಹೇಳಕ್ ಆಗದೇ ಇಲ್ಲ, ಯಾಕಂದ್ರೆ ಅಷ್ಟು ಆತ್ಮೀಯತೆ ನೀವು ಕೊಡ್ತೀರಾ, ಅಷ್ಟು ಪ್ರೀತಿಯಿಂದ ದೇವರಾಜ್ ಸರ್ ನಮ್ಮನ್ನ ಇಲ್ಲಿ ಕರೀತಾರೆ. ಈ ಬಾರಿ ನಂದು ಇದು ಹ್ಯಾಟ್ರಿಕ್ ನಿರೂಪಣೆಯಲ್ಲಿ 3ನೇ ಬಾರಿ ಬಂದಿದ್ದೀರಿ. 3ನೇ ಬಾರಿ ನನಗೆ ಇಲ್ಲಿ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ದೇವರಾಜ್ ಸರ್ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್. ಕಾರ್ಯಕ್ರಮ ಹಾಗಾದ್ರೆ ಮುಂದುವರ್ಸದ ಅಥವಾ ಹಿಂಗೆ? ಮತ್ತೆ ಎನರ್ಜಿನೇ ಇಲ್ಲ ನಿಮ್ಮಲ್ಲಿ. ಚೂರು ಎನರ್ಜಿ ಟೆಸ್ಟ್ ಮಾಡೋಣ ಹೇಗಿದೆ ಕೋಲಾರದಲ್ಲಿ ಅಂತ.
ಒಂದು ಮೊಟ್ಟೆಯ ಕತೆ. ಸರ್ ನಮಸ್ಕಾರ. ಏನೋ ಓಹೋ ಆರಾಮಿದ್ದೀರಾ? ಅಲ್ಲಿಂದನೇ ನನಗೆ ಫ್ಲ್ಯಾಶ್ ಹೊಡಿತಾ ಇದೆ ಸರ್. ಲೈಟು ಇಲ್ಲಿ ಬಂದು ರಿಫ್ಲೆಕ್ಟ್ ಆಗಿ ನನ್ನ ಹೊಗಕ್ಕೆ ಬೀಳ್ತಾ ಇದೆ ನೋಡಿ. ಆರಾಮಿದ್ದೀರಲ್ಲ ಸರ್? ಚೆನ್ನಾಗಿ ಬೆಳೆ ಆಗ್ತಾ ಇದೆಯಾ ಸರ್ ಎಲ್ಲ? ಅಷ್ಟಿದ್ರೆ ಸಾಕು ಸರ್. ಆ ಕಡೆ ಎಷ್ಟು ಜನ ಇದ್ದೀರಾ? ಓಕೆ, ನಮ್ಮ ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದೀರಾ ಕೋಲಾರಲ್ಲಿ? ಏನ್ರಿ ಕೋಲಾರಲ್ಲಿ ಹೆಣ್ಮಕ್ಳು ಪವರು ಇಷ್ಟು ಲೋವರು? ಅಣ್ಣ ಇದು ಸೌಂಡ್ ಅಂದ್ರೆ ಈಗ ಲೇಡೀಸ್ ಡಿಸ್ಕಸ್ ಮಾಡ್ತಿರ್ತಾರೆ. ಏನು ಹುಡುಗರು ಮಾತ್ರ ಕಿರ್ಚಲ್ಲ, ನಾವು ಕಿರ್ಚಲ್ವಾ, ನಾವು ಅನುಶ್ರೀಗೆ ಯಾಕೆ ಕಿರ್ಚ್ಬೇಕು, ನಾವು ರವಿಚಂದ್ರನ್ ಅವ್ರು ಬಂದ್ರೆ ಕಿರ್ಚ್ತೀವಪ್ಪ ಅಂತ ಹೆಣ್ಮಕ್ಳು ಅವ್ರ ಎನರ್ಜಿ ಎಲ್ಲ ಇಟ್ಕೊಂಡಿರ್ತಾರೆ. ಎಲ್ಲರೂ ಕ್ರೇಜಿ ಫ್ಯಾನ್ಸ್ ಇರ್ತೀರ ಕ್ರೇಜಿ ಸ್ಟಾರ್ಗೆ. ಹೌದಾ? ಕ್ರೇಜಿ ಸ್ಟಾರ್ ನಮ್ಮ ರವಿ ಸರ್ ಅವರು ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಇಲ್ಲಿರುವಂತ ಎಲ್ಲ ಗುಲಾಬಿಗಳು ಮಾಡ್ತಾರೆ, ಎಲ್ಲರೂ ಕ್ರೇಜಿಯಾಗಿ ಟ್ರೀಟ್ ಮಾಡ್ತಾರೆ. ಮೊದಲನೇದಾಗಿ ಆಗಿಂದ ಕಾಯ್ತಾ ಇರುವಂತ ಈ ಎಲ್ಲ ರವಿ ಸರ್ ಕ್ರೇಜಿ ಫ್ಯಾನ್ಸ್ಗೆ ರವಿ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ರವಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಹ್ಯಾಪಿ ಯುಗಾದಿ. ನನ್ನ ಹಾಡು ಕೇಳ್ತಿದ್ರೆ ನನಗೆ ರೋಮಾಂಚನ ಆಗುತ್ತೆ ಇವತ್ತು. ಅದು ಎಷ್ಟು ಚೆನ್ನಾಗಿ ಬಾರಿಸಿದ್ರು ಎಲ್ಲರೂ ಸೇರಿಕೊಂಡು. ಆ ಸಂಗೀತ ಎಲ್ಲಿ ಹೋಯ್ತು ಅಂತ ಅನ್ಸುತ್ತೆ ಇವತ್ತು. ಬಟ್ ನಿಮ್ಗೆ ನೋಡುವಾಗೆಲ್ಲ ತುಂಬ ಖುಷಿ ಆಯಿತು. ನಾನು ಬೆಂಗಳೂರಿಂದ ಈ ಕೋಲಾರಲ್ಲಿ ಲೆಕ್ಕ ತೆಗೆದ್ರೆ ತಿಂಗಳಿಗೆ 3 ಸರಿ ಓಡಾಡ್ತಿದ್ದೆ ನಾನು ಈ ರೋಡಲ್ಲಿ. ಯಾಕಂದ್ರೆ ನನ್ನ ಹೆಂಡತಿ ಊರು ಈ ಕಡೆನೇ, ನಾನು ಈಗ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಆದರೆ ಪ್ರತಿ ಸಾರಿ ಅನ್ಸೋದು ನನಗೆ, ಈ ರೀಸೆಂಟ್ 1 ವರ್ಷದಿಂದ ಅನ್ಸೋದು, ನಾನು ಇಡೀ ಕರ್ನಾಟಕ ಒಂದ್ಸರಿ ಕಡೆಯ ಫಾರಿನ್ ಸುತ್ತ ನೋಡೋ ಆಸೆ ಇಲ್ಲ ನನಗೆ.
ನನಗೆ ನನ್ಗೂ ಸುತ್ತ ನೋಡ್ಬೇಕಂತ ಆಸೆ ಇತ್ತು. ಅದು ಕೊನೆಗೆ ದೇವರ ಮೂಲಕ ಕೋಲಾರ ಒಳಗೆ ಕರ್ಕೊಂಡ್ ಬಂದಿದೆ ಇವತ್ತು. ಅಂದ್ರೆ ಅದು ನಿಮ್ಮ ಪ್ರೀತಿ ಕಾರಣ, ಅವ್ರ ಸ್ನೇಹ ಕಾರಣ. ಇವತ್ತು ಒಂದು ಸರಿ ನಾನು ಇಂಡಸ್ಟ್ರಿಗೆ, ನಮ್ಮ ಈಶ್ವರಿ ಸಂಸ್ಥೆ ಬಂದು 60 ವರ್ಷ ಆಗೋಯ್ತು ಇಂಡಸ್ಟ್ರಿಗೆ. ನನಗೆ 65 ವರ್ಷ. ನಂಗೆ ಯಾವಾಗ ಅನ್ಸುತ್ತೆ, ನಮ್ಮ ಸಂಸ್ಥೆನ ಉಳಿಸ್ಕೊಂಡ್ಬಂದ್ರೆ ಈ ಜನನ್ನ ಎಲ್ಲರೂ ಎಲ್ಲ ಬಂದ್ರೆ ನಿಮ್ಮ ಮನೆಯಿಂದ ನನ್ನ ಮನೆಗೆ ₹1 ನನ್ನ ಕಿಸೆಗೆ ಬಿದ್ದಿರುತ್ತೆ. ನಿಮ್ಮನ್ನು ನಗ್ಸೋದಕ್ಕೆ, ನಿಮ್ಮನ್ನು ಅಳಿಸೋದಕ್ಕೆ, ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ 60 ವರ್ಷದಿಂದ ಈಶ್ವರಿ ಪ್ರೊಸೆಸ್ ದುಡ್ಕೊಂಡೇ ಬಂದಿದ್ದೆ ನಿಮಗೋಸ್ಕರ. ಸೊ ನಿಮ್ಮನ್ನು ನೋಡಿದ ಸಂತೋಷ, ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಸಂತೋಷ. ನಾನು ಪ್ರತಿ ಸರಿ ಹೇಳ್ತೀನಿ, ನಿಮ್ಮನ್ನು ನೋಡಿದಾಗ, ನಿಮ್ಮ ಮುಖದಲ್ಲಿ ನಗು ನೋಡಿದಾಗ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ತಾರೆ. ನನಗೆ ಅದರಷ್ಟು ದೊಡ್ಡ ಸಂತೋಷ ಯಾವತ್ತೂ ಸಿಗೋದಿಲ್ಲ. ಅದಷ್ಟು ಕಾರಣ ನಮ್ಮ DIGP ಅವರು ಪ್ರಮೋಷನ್ ಆದರೂ ಈಗ ದೇವರಾಜ್ ಅವ್ರಿಗೆ. ನಾನು ತುಂಬ ಕಡಿಮೆ ಜನರಿಗೆ ಸ್ನೇಹ ಮಾಡ್ಕೊಳ್ಳೋದು. ನನ್ನ ಸ್ನೇಹಿತರು ಯಾರು ಮಾಡ್ಕೊಳ್ಳೋದೇ ಇಲ್ಲ. ನಾನು ಸರಿ ಇಲ್ಲ. ನಾನು ಅಂತಂದು ಇವರೊಂದು ಸ್ನೇಹಿತರಾದ್ರೆ ಇವ್ರು ಕರೆದ ತಕ್ಷಣ ಇಲ್ಲ ಅಂತ ಹೇಳಕ್ಕೆ ಆಗಲಿಲ್ಲ. ಆಮೇಲೆ ಇವ್ರು ಕರೆದಾಗ ಒಂದು ಇವ್ರಿಗೋಸ್ಕರ ಬಂದೆ, ಒಂದು ನಿಮಗೋಸ್ಕರ ಬಂದೆ. ಕೋಲಾರ ನೆಟ್ಟನ್ನು ನೋಡೋಣ, ಜನನ ನೋಡೋಣ. ದೂರ ಮಾಡಿಬಿಡುತ್ತೆ ಹೈವೇಲಿ, ಹಂಗೆ ಹೋಗ್ತೀನಿ ನಾವು, ಜನನ ನೋಡೋದಿಲ್ಲ. ನಾನು ಒಂದು ಸರಿ ನಿಮ್ಮನ್ನು ನೋಡೋಣ ಅನ್ನಿಸ್ತು. ಯಾಕಂದ್ರೆ ಇಲ್ಲೇ ಪ್ರೀಸೋತಪ್ಪ ಶೂಟಿಂಗ್ ಮಾಡಿರೋದು ನಾವು. ಈ ಬೆಟ್ಟದಲ್ಲೇ ಶೂಟಿಂಗ್ ಮಾಡಿದ್ವಿ. ಶಿಲ್ಪ ಶೂಟಿಂಗ್ ಕೂತ್ಕೊಂಡು ನಿಮ್ಮ ರೋಡೆಲ್ಲ ಓಡಾಡಿದ್ದೀನಿ ಬೈಕಲ್ಲಿ. ನಾನು 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸಿದ್ದೀನಿ ನಾನು. ಈ ಬೆಟ್ಟದಲ್ಲಿ ಫೈಟ್ ಎಲ್ಲ ಮಾಡಿದ್ದೀವಿ ನಾವು, ಓಡಾಡಿದ್ದೀವಿ. ಅದೆಲ್ಲ ನೆನೆಸ್ಕೊಂಡಾಗ ನಿಮ್ಮನ್ನು ನೋಡದೆ ಹೋಗಿರ್ತೀನಿ ನಾನು. ಇವತ್ತು ನೋಡೋ ಭಾಗ್ಯ ಸಿಕ್ತು ನಮಗೆ. ಮನಸ್ಫೂರ್ತಿಯಾಗಿ ಹೇಳೋ ಮಾತ್ರ ನಾನು ಸುಳ್ಳು ಹೇಳಕ್ಕೆ ಬರೋದಿಲ್ಲ, ಅದು ನಿಜ. ಅದು ಸರ್ ಮೇಡಮ್ ಮಾತ್ರ ಒಂದ್ಸರಿ ಹೇಳಿಲ್ಲ ಸರ್. ಯಾವ್ದಪ್ಪ ಸರ್? ನಮ್ಮ ಅತ್ತೆ ಮನೆಗೆ ಚಿತ್ರಕ್ಕೆ ಹಾಕೊಂಡು ಹೋಗ್ಬೇಕ್ರ. ಸೋಳಿಂಗರ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗ್ಬೇಕು ನಾನು ಪ್ರತಿ ಸಾರಿ. ರಾತ್ರಿ ರಾತ್ರಿ ಅವಳು ಲವ್ ಮಾಡಕ್ಕೆ ಹೋಗ್ತಿದ್ದೆ ನಾನು. ಒಂದ್ಸರಿ 2 ಅವರ್ ಗಾಡಿ ಓಡಿಸ್ಕೊಂಡು ಬರ್ತಿದ್ದೆ ನಾನು. ಅಂದ್ರೆ ಅವಾಗೆಲ್ಲ ರಾತ್ರಿ ಅದು ಶೂಟಿಂಗ್ ಮಾಡ್ತಿದ್ದೆ. ನನಗೆ ಮನೆ ಅಂದ್ರೆ ಏನಂತ ಹೇಳೋದು ಗೊತ್ತಿರಲಿಲ್ಲ. ನನಗೆ ಶೂಟಿಂಗ್ ಸ್ಟುಡಿಯೋ ಒಂದೇ ಗೊತ್ತಿರೋದು. ಬೆಳಿಗ್ಗೆ ಶುರು ಮಾಡಿದ್ರೆ ಬೆಳಗಿನ ಜಾವ ಮುಗಿಯೋದು. ಅವಾಗ ನಮ್ಮ ಅಪ್ಪ ರಾತ್ರಿ ಯಾವಾಗ ಹೇಳಿ ಕಳ್ಸೋರು, ಹೋಗೋದು ನೆಂಟಿ ನೋಡ್ಕೊಂಬ ಹೋಗೋದು ಅವರು. ಅದಕ್ಕೆ ಹೋಗ್ತಿದ್ದೆ ನಾನು. ಬೆಳಗ್ಗೆ ರಾತ್ರಿ ಹೋಗೋದು, ಬೆಳಗಿನ ಜಾವ 6 ಗಂಟೆ ಮತ್ತೆ ಶೂಟಿಂಗ್ ವಾಪಸ್ ಬರ್ತಿದ್ದೆ. ಇದು ನನ್ನ ಜೀವನ ಸರ್. ತುಂಬಾ ಖುಷಿ ಆಗ್ತದೆ ಸರ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನಗೆ ನಿಜ ಹೇಳ್ತಿದ್ರಿ, ಎಲ್ರಿ ಅಲ್ಲೋಗಿದ್ರಲ್ರಿ ಜನ. ಒಂದ್ಸರಿ ಎಲ್ಲರೂ ನೋಡೋಣ, ಎಷ್ಟು ಜನ ನೋಡ್ಕೊಡ್ತೀನಿ ನಾನು ಅಲ್ಲಿವರೆಗೂ. ನೋಡಿ ಸರ್, ಎಲ್ಲರ ಜೀವನ ಇದೆ, ಇಷ್ಟೇ ಬೆಳಗ್ಲಿ ಸರ್. ಎಲ್ಲರೂ ಇಷ್ಟೇ, ನಿಮ್ಮ ಮನೆ ಹಿಂಗೆ ಬೆಳಗ್ಲಿ. ಯುಗಾದಿ ಸಂತೋಷ ತರಲಿ ನಿಮ್ಮ ಮನೆಯಲ್ಲಿ. ಈ ಮೊಬೈಲ್ ಏನು ಗೊತ್ತಾ, ಇವತ್ತು ಆನ್ ಮಾಡಿದ್ರ ಮನೆ ಒಳಗೆ ಹೋಗ್ಬಿಟ್ಟು 8 ಗಂಟೆ ಮೇಲೆ ಆಫ್ ಮಾಡಿಬಿಡ್ರಿ. ಇನ್ಮೇಲೆ ಆನೇ ಮಾಡಬೇಡ್ರಿ ನೀವು ಯಾರು. ಆಗ ನೋಡ್ರಿ ನಿಮ್ಮ ಜೀವನ ಇನ್ನೂ ಬೆಳಗ್ತಾ ಇರುತ್ತೆ. ಇದಕ್ಕಿಂತ ಒಳ್ಳೆ ಬೆಳಕು ಕೊಡುತ್ತೆ ಮನೆಗೆ. ಮಾತಾಡಕ್ಕೆ ಬಿಟ್ಟಿಲ್ಲ ಅವರು, ಅಷ್ಟು ವಿಷಯ ಹೇಳ್ತಾರೆ. ಹೇಳ್ತಾನೆ ಇರ್ತಾರೆ. ಎಷ್ಟು ನಾಲೆಡ್ಜಬಲ್ ಇವರು ಅಂದ್ರೆ, ಇವನ್ನ ಕೂರ್ಸ್ಕೊಂಡು ಒಂದು ಸಿನಿಮಾ ಕಥೆ ಮಾಡ್ಬೋದು ನಾವು. ಆಕ್ಚುಲ್ ಆಗಿ ಎಷ್ಟು ವಿಷಯಗಳು ಹೇಳ್ತಾರೆ, ಎಷ್ಟೊಂದು ವಿಷಯಗಳು ಹೇಳ್ತಾರೆ. ನನಗೆ ಐ ಆಮ್ ಗಾಡ್ ಅಂತದ್ರಲ್ಲಿ ಅವ್ರನ್ನ ಕೂರ್ಸ್ಕೊಂಡು ಕೆಲವು ವಿಷಯಗಳೆಲ್ಲ ತಿಳ್ಕೊಂಡಿದ್ದೀನಿ ನಾನು. ಸೊ ಇವನ್ ಮಾಡಿ IAS ಸ್ಟೂಡೆಂಟ್ಸ್ ಪಾಸ್ ಆಗಿರೋದು, IPS IAS ಅಂದ್ರು ಅಲ್ವಾ ಸರ್? ಕಂಗ್ರಾಚುಲೇಷನ್ ಸರ್. ಎಲ್ಲಕ್ಕೂ ಕೈಗುಣ ಬೇಕ್ರಿ. ಕೈಗುಣ ಇದ್ರೆ ಯಾರು ಮನುಷ್ಯನಿಗೆ ದುಡ್ಡು ಕೊಡೋದು ಮುಖ್ಯ ಅಲ್ಲ, ವಿದ್ಯೆ ಕೊಡೋದು ಮುಖ್ಯ. ವಿದ್ಯೆ ಕೊಟ್ಟಿದ್ದೀರಲ್ಲ ಸರ್, ಅದಕ್ಕಿಂತ ದೊಡ್ಡ ಪುಣ್ಯ ಏನೇನು ಸರ್ ಆಗುತ್ತೆ. ಒಳ್ಳೇದಾಗಲಿ ಸರ್ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೆ ಭವಿಷ್ಯ ಇದೆ ನಿಮಗೆ. ನನಗೂ ಆಶೀರ್ವಾದ ಮಾಡಿ. ಎಲ್ಲರೂ ನನಗೆ ಚಿಕ್ಕವರೆಲ್ಲ ವಿಶ್ ಮಾಡಿ, ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ. ಐ ಆಮ್ ಗಾಡ್ ಸಿನಿಮಾ ಬರುತ್ತೆ. ಇವತ್ತು ಏನು ಹಾಡುಗಳು ಕೇಳಿದ್ರಲ್ಲ, ಅದೇ ಥರ ಹಾಡುಗಳು ಮಾಡಿರ್ತೀನಿ. ಸುಮಾರು ಜಾಸ್ತಿ ಇರುತ್ತೆ ಹಾಡುಗಳು. ಸ್ವಲ್ಪ ಸಾನಿಯಿಂದ ನೋಡ್ರಿ, ಏನು ತೊಂದರೆ ಇಲ್ಲ. ಬಟ್ ರವಿ ಸರ್, ನಾನು ಆಗಲೇ ಹೇಳ್ದಂಗೆ ಯುಗಾದಿ ಹಬ್ಬ ಒನ್ ಆಕ್ಟರ್ ಅಥವಾ ಒಬ್ಬರು ವ್ಯಕ್ತಿತ್ವ ನನಗೆ ಗೊತ್ತಿರೋರು, ಬೇವು ಬೆಲ್ಲ ಎರಡನ್ನೂ ಕೂಡ ಸಮವಾಗಿ ನೋಡುವಂಥವ್ರು ನೀವು. ಸೊ ಯುಗಾದಿ ಹಬ್ಬ, ಬೇವು ಬೆಲ್ಲ, ಇದು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ವಿಶೇಷ, ಹೇಗೆ ನೋಡ್ತೀರಾ ಇದನ್ನ ನೀವು? ನೋವಿಲ್ಲದೆ ಈ ಪ್ರಪಂಚದಲ್ಲಿ ಏನು ಹುಟ್ಟೇ ಇಲ್ಲ. ನೀನು ಹುಟ್ಟಿರೋದು ನೋವಿಂದನೇ, ನಾನು ಹುಟ್ಟಿರೋದು ನೋವಿಂದನೇ. ಡೆಲಿವರಿ ಪೇಯ್ನೇ ಬೆಸ್ಟ್ ಪೇಯ್ನ್, ಅದಕ್ಕಿಂತ ಬೆಸ್ಟ್ ಪೇಯ್ನ್ ಯಾವುದು ಇಲ್ಲವೇ ಇಲ್ಲ ಅಲ್ವಾ? ಒಂದು ತಾಯಿಗೆ ಗೊತ್ತು ಯಾವುದು ಡೆಲಿವರಿ ಪೇಯ್ನಿಂದ ನೋವು ಬೇಕಾ,
ನಾನು ಯಾವಾಗ ಹೇಳ್ತೀನಿ, ವಾಟ್ ಇಸ್ ದ ಬೆಸ್ಟ್ ಪೇನ್ ಇನ್ ದಿಸ್ ವರ್ಲ್ಡ್ ಅಂದರೆ ದ ಡೆಲಿವರಿ ಪೇನ್ ಆಫ್ ಎ ವುಮೆನ್. ಅದೇ ಬೆಸ್ಟ್ ಪೇನು. ಬೆಸ್ಟ್ ನಗು ಯಾವುದು ಅಂದರೆ ಆ ತಾಯಿ ಪಕ್ಕದಲ್ಲಿ ಆ ಮಗುನ ತೊಗೊಂಡು ಕೂಸ್ಬಿಟ್ಟಾಗ ಕಣ್ಣೀರು ಹಾಕ್ತಾ ಒಂದು ನಗು ಕೊಡ್ತಾಳಲ್ಲ, ಅದೇ ಬೆಸ್ಟ್ ನಗು ಅಂತ ಹೇಳೋದು ನಾನು ಯಾವಾಗಲೂ. ಯುಗಾದಿ ಅಂದರೆ ಅಷ್ಟೇ ರೀ, ಬರೀ ಯುಗಾದಿ ಒಂದು ದಿವಸ ಅಲ್ಲ, ಯುಗಾದಿ ಒಂದು ದಿವಸ ಅಲ್ಲ, ನೀವು ಚೆನ್ನಾಗಿರ್ಬೇಕಾದ್ರೆ ಬೇಕು ಜೀವನದಲ್ಲಿ. ನೋವು ಬೇಕು ಇರುತ್ತೆ. ಕೆಲವು ಸಾಂಗ್ ಒಂದು 2 ನಿಮಿಷ ಇರುತ್ತೆ, ಒಂದು 4 ನಿಮಿಷ ಇರುತ್ತೆ. ನಿಮಗೆ ಸಾಂಗ್ಸ್ ಬಂತು ಅಂತ ಅನ್ಸೋದಿಲ್ಲ, ಆ ಥರ ಮಾಡಿರ್ತೀನಿ ಸಿನಿಮಾನ ನೋಡಿ, ನಿಮ್ಗೆ ಮಜಾ ಕೊಡುತ್ತೆ. ನೀವೆಲ್ಲ ಸಿಪಾಯಿ ನೋಡಿದ್ದೀರಾ, ಇಲ್ಲೆಲ್ಲ ಮೆರೆಸಿದ್ದೀರಾ ಸಿನಿಮಾ, ಕಡಿಮೆ ಮೆರೆಸಿದ್ದೀರಾ ಸಿನಿಮಾ. ಇಲ್ಲೆಲ್ಲ ದಾಖಲೆ ಮಾಡಿದೆ ಸಿನಿಮಾಗಳು ಇಲ್ಲಿ. ಇದು ತೆಲುಗು ಏರಿಯಾ ಅಂತ ಹೇಳೋರು ಅವಾಗ. ಬಟ್ ಸಿಪಾಯಿ ಇವೆಲ್ಲ ಇಲ್ಲಿ ಬಂದು ನೀವು ಲೆಕ್ಕ ನೋಡಿ ಹೆಂಗ್ ನೋಡಿದೆ ಕೇಳಿ, ಇವ್ರು ಹೇಳ್ತಾರೆ ಎಲ್ಲರೂ ಹೆಂಗ್ ಹೋಗಿದೆ ಸಿಪಾಯಿ ಎಲ್ಲ ಇಲ್ಲಿ. ಸಿಪಾಯಿ ರಣದಿರ ಎಲ್ಲ ಕೋಲಾರ ಡಿಸ್ಟ್ರಿಕ್ಟ್ ದಾಖಲೆ ಮಾಡಿದ್ದು. ಯೂಶಲ್ ಆಗಿ ಅವಾಗ ಪಾವಗಡ ಅಂತ ಹೇಳೋರು. ಪಾವಗಡ ಕನ್ನಡ ಸಿನಿಮಾ ಸರ್ಚ್ ಆಗುತ್ತೆ ಅಂತ ಹೇಳೋರು. ಅಂತ ಟೈಮಲ್ಲಿ ರಾಮಾಚಾರ್ಯ ಸಣ್ಣ ಬಂದಾಗ ಪಾವಗಡ ದಾಟಿ ಆಂಧ್ರ ಒಳಗೆ ನುಗ್ಗಿತ್ತು. ಅದು ನಮ್ಮ ಸಿನಿಮಾಗೆ. ಒಟ್ಟಲ್ಲಿ ನನ್ನ ಬೆಳವಣಿಗೆಗೆ ಇವಳು ಕರೀತಾರೆ ಮಾಮ, ಯಾರು ಕರೀತಾರೆ ಅಷ್ಟು ಕರೀತಾರೆ. ಮಾಮ 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 ಅಂತ ಕರೀತಿರ್ತಾರೆ. ಅದೇ ಥರ ಈ ಹುಡುಗಿನ ಅಷ್ಟೇ. ಇದೇನು ಕಡಿಮೆ ಹೋರಾಟ ಮಾಡಿಲ್ಲ ಈ ಇಬ್ಬರು ಹುಡುಗಿರು, ಭಯಂಕರ ಹೋರಾಟ ಮಾಡಿದ್ದಾರೆ. ಇವರಿಬ್ಬರು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಹೆಣ್ಮಕ್ಳೆಲ್ಲ ಇವ್ರು ನೋಡಿ ಕಲಿಬೇಕು. ಅವ್ರ ಹೋರಾಟ ಕಲಿತ್ರೆ ಅಷ್ಟು ಸುಲಭ ಇವ್ರ ಜೀವನದಲ್ಲಿ ಹೆಜ್ಜೆ ಇಟ್ಕೊಂಡ್ಬಂದದ್ದು. ನಿಮ್ಮಿಬ್ಬರು ಮಧ್ಯ ನಾನೇ ಪುಣ್ಯ ಅಂತ ಇವತ್ತು ಅಂದ್ರೆ ಈ ರೀತಿ ಹೆಣ್ಮಕ್ಳ ಬಗ್ಗೆ ಈ ರೀತಿ ವೇದಿಕೆಯಲ್ಲಿ ಹೇಳೋದಕ್ಕೂ ಕೂಡ ಒಂದು ದೊಡ್ಡ ಹಾರ್ಟ್ ಇರಬೇಕು. ಆ ಹಾರ್ಟ್ ರವಿ ಸರ್ ಇದೆ. ಎಲ್ಲೋದ್ರೂ ಡೈಲಾಗ್ ಹೇಳೋದಿಲ್ಲ ರೀ. ಐ ಆಮ್ ಗಾಡ್ ಒಂದೇ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಾನು. ಡೈಲಾಗ್ ಅಲ್ಲ, ಕಥೆ ಹೇಳ್ಬಿಡ್ತೀನಿ ನಾನು. ಹೆಣ್ಮಕ್ಳು ಯಾಕೆ ಅಂದ್ರೆ ಎತ್ತವರಿಗೆ ಮಣ್ಣಿನ ಗೊಂಬೆ ಇದ್ದಾಗ ಹೇಗೆ ಬೇಕಾದ್ರೂ ರೂಪಿಸ್ಕೊತಾರೆ. ಕಟ್ಕೊಂಡವನಿಗೆ ಕೀ ಕೊಡೋ ಗೊಂಬೆ ಇದ್ದಾಗ ಅವನು ಹೆಂಗ್ ಬೇಕು ಅವ್ನು ಆಡಿಸ್ತಾನೆ. ಈ ಪ್ರಪಂಚಕ್ಕೆ ಹೆಣ್ಣು ಪಪೆಟ್ ಇದ್ದಾಗ ಕೈ ಕಾಲು ಕಟ್ಟಾಕಿ ಅವ್ರಿಗೆ ಹೆಂಗ್ ಬೇಕು ಅವ್ರಿಗೆ ಕುಣಿಸ್ತಾರೆ. ಇದು ನಿಮಗೆ ಐ ಆಮ್ ಗಾಡಿನ ಒಂದು ಸಿನಾಪ್ಸಿಸ್. ಪಾಸ್ ಬಗ್ಗೆ ಹೇಳೋಣ. ನಿಮಗೆ